ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಡ್ರಾಯಿಂಗ್ ಹಾಕ್ತಾ ಇದ್ದೀನಿ. ಸ್ಕೂಲ್ ಟೈಮಲ್ಲಿ ಹಾಕ್ತಾ ಇದ್ವಿ. ಯಾಕೆ ದೊಡ್ಡವರಾದ್ಮೇಲೂ ಹಾಕಬಾರ್ದು ಅಂತ ಹೇಳಿ ಅನ್ನಿಸ್ತು. ಯಾವತ್ತಿಂದನೂ ತಲೆನಲ್ಲಿತ್ತು ಹಾಕಲೇಬೇಕು ಅಂತ ಹೇಳಿ. ಸೊ ಈಗ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಕತೆ ಓದ್ತಾ ಇದ್ದೀನಿ. ಜಗತ್ತನ್ನು ಬದಲಾಯಿಸುವುದು. ನೀವೇ ಸ್ವತಃ ನಿಮ್ಮ ಜಗತ್ತು. ನಿಮ್ಮ ಮನೋಭಾವವನ್ನು ಬದಲಾಯಿಸಿಕೊಂಡಾಗ ಮಾತ್ರ ನೀವು ಅಸ್ತಿತ್ವದಲ್ಲಿರುವ ಜಗತ್ತನ್ನೇ ನೀವು ಬದಲಾಯಿಸಿದಂತೆ. ಜಗತ್ತನ್ನು ಬದಲಾಯಿಸುವುದು ಸಾಧ್ಯವಿಲ್ಲ ಎಂದು ರಾಜಕಾರಣಿಗಳು ಶತಶತಮಾನಗಳಿಂದ ಹೇಳುತ್ತಲೇ ಬಂದಿದ್ದರು. ಅವರೆಲ್ಲ ತೀವ್ರವಾಗಿ ವಿಫಲರಾದ ರಾಜಕಾರಣಿಗಳು. ಜಗತ್ತನ್ನು ಬದಲಾಯಿಸುವ ಏಕೈಕ ವಿಧಾನವೆಂದರೆ ನೀವು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳುವುದು. ಆಗ ತಟ್ಟನೆ ನಿಮ್ಮನ್ನು ನೀವು ವಿಭಿನ್ನ ಜಗತ್ತಿನಲ್ಲಿ ಕಂಡುಕೊಳ್ಳುವಿರಿ. ನಾವೆಲ್ಲರೂ ಒಂದೇ ಜಗತ್ತಿನಲ್ಲಿ ಬದುಕುತ್ತಿಲ್ಲ ಮತ್ತು ನಾವೆಲ್ಲರೂ ಸಮಕಾಲೀನರಲ್ಲ. ಯಾರಾದರೂ ಭೂತಕಾಲದಲ್ಲಿ ಬದುಕುತ್ತಿದ್ದರೆ ಅವರು ಹೇಗೆ ನಿಮ್ಮ ಸಮಕಾಲೀನರಾಗುವುದು ಸಾಧ್ಯ? ಅವರು ನಿಮ್ಮ ಪಕ್ಕದಲ್ಲಿಯೇ ಕುಳಿತಿದ್ದರೂ ಭೂತಕಾಲದ ಬಗ್ಗೆ ಆಲೋಚನೆ ಮಾಡುತ್ತಿರಬಹುದು. ಆಗ ಅವರು ನಿಮ್ಮ ಸಮಕಾಲೀನರಲ್ಲ. ನಿಮ್ಮ ಬಳಿ ಕುಳಿತಿರುವ ಇನ್ನೊಬ್ಬರು ಭವಿಷ್ಯದ ಬಗ್ಗೆ ಯೋಚಿಸುತ್ತಿರಬಹುದು. ಅವರು ನಿಮ್ಮ ಸಮಕಾಲೀನರಲ್ಲ. ಯಾವಾಗ ಇಬ್ಬರು ಸದ್ಯದಲ್ಲಿ ಬದುಕುವಾಗ ಅವರು ಅವರಾಗಿರುವುದಿಲ್ಲ, ಬದಲಾಗಿ ದೈವವಾಗಿರುತ್ತಾರೆ. ಇಬ್ಬರು ದೈವದಲ್ಲಿ ಒಂದಾದಾಗ ಮಾತ್ರ ಒಂದೇ ಜಗತ್ತಿನಲ್ಲಿ ಬದುಕುವುದು ಸಾಧ್ಯವಾಗುತ್ತದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಅನೇಕ ವರ್ಷಗಳಿಂದ ಬದುಕುತ್ತಿರಬಹುದು, ಆದರೆ ನೀವು ನಿಮ್ಮ ಜಗತ್ತಿನಲ್ಲಿ ಬದುಕುತ್ತಿದ್ದೀರಿ ಮತ್ತು ಅವಳು ತನ್ನ ಜಗತ್ತಿನಲ್ಲಿ. ಆದ್ದರಿಂದಲೇ ಎರಡು ಜಗತ್ತುಗಳ ನಡುವೆ ನಿರಂತರ ಘರ್ಷಣೆ. ನಿಧಾನವಾಗಿ ಈ ಘರ್ಷಣೆಯನ್ನು ತಪ್ಪಿಸುವುದನ್ನು ಇಬ್ಬರು ಕಲಿಯುತ್ತಾರೆ. ಇಂಥ ಬದುಕನ್ನೇ ನಾವು ಲಿವಿಂಗ್ ಟುಗೆದರ್ ಎನ್ನುವುದು. ಘರ್ಷಣೆಯನ್ನು ತಪ್ಪಿಸಲು ಹೆಣಗಾಡುವುದು. ಇದನ್ನೇ ನಾವು ಫ್ಯಾಮಿಲಿ ಎನ್ನುವುದು, ಸಮಾಜ ಎನ್ನುವುದು, ಹ್ಯುಮ್ಯಾನಿಟಿ ಎನ್ನುವುದು. ಈ ಎಲ್ಲವೂ ಬೋಗಸ್. ಇಬ್ಬರು ದೈವದಲ್ಲಿ ಒಂದಾದಾಗ ಹೊರತು ನೀವು ಇನ್ನೊಬ್ಬ ಗಂಡಿನೊಂದಿಗೆ ಅಥವಾ ಹೆಣ್ಣಿನೊಂದಿಗೆ ನಿಜವಾಗಿಯೂ ಸಹಬಾಳ್ವೆ ಮಾಡುವುದು ಸಾಧ್ಯವಿಲ್ಲ. ಬೇರೆ ಯಾವ ಪ್ರೇಮ, ಬೇರೆ ಯಾವ ಫ್ಯಾಮಿಲಿ, ಬೇರೆ ಯಾವ ಸಮಾಜ ಸಾಧ್ಯವಿಲ್ಲ. ನಜರುದ್ದೀನನ ಹೆಂಡತಿ ವಿಚ್ಛೇದನ ಕೋರಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ಅರ್ಜಿ ವಿಚಾರಣೆಗೆ ಬಂದಿತ್ತು. ನಜರುದ್ದೀನ್ಗೆ ಕುದುರೆ ರೇಸ್ ಬಿಟ್ಟರೆ ಬೇರೆ ಬದುಕೇ ಇಲ್ಲ. ನಿಂತಾಗ ಕುಂತಾಗ ನಿದ್ದೆಯಲ್ಲೂ ಕುದುರೆ ರೇಸ್ ವಿಚಾರ ಮಾತಾಡುತ್ತಾನೆ. ಅವನಿಗೆ ನಮ್ಮ ಮದುವೆಯ ಆ್ಯನಿವರ್ಸರಿ ದಿನ ಕೂಡ ಗೊತ್ತಿಲ್ಲ. ಇಂಥ ಮನುಷ್ಯನೊಂದಿಗೆ ಬದುಕುವುದು ಕಷ್ಟ. ತಾವು ದಯವಿಟ್ಟು ನನಗೆ ನಜರುದ್ದೀನ್ನಿಂದ ವಿಚ್ಛೇದನ ಕೊಡಿಸಬೇಕು ಮಹಾಸ್ವಾಮಿ. ನಜರುದ್ದೀನ ಹೆಂಡತಿ ತನ್ನ ಅಹವಾಲನ್ನು ನ್ಯಾಯಾಧೀಶರ ಎದುರು ಪ್ರಬಲವಾಗಿ ಮಂಡಿಸಿದಳು. ನನ್ನ ಹೆಂಡತಿ ಸುಳ್ಳು ಹೇಳುತ್ತಿದ್ದಾಳೆ ಮಹಾಸ್ವಾಮಿ. ನನಗೆ ನಮ್ಮ ಆ್ಯನಿವರ್ಸರಿ ದಿನ ಗೊತ್ತು. ಆ ದಿನ ಕೆಂಟಕಿ ಡರ್ಬಿ ರೇಸ್ನಲ್ಲಿ ಡಾರ್ಕ್ ಸ್ಟಾರ್ ಕುದುರೆ ಚಾಂಪಿಯನ್ ಆಗಿತ್ತು. ಅದನ್ನು ಹೇಗೆ ಮರೆಯೋಕ್ಕಾಗುತ್ತೆ? ನಜರುದ್ದೀನ್ ತನ್ನ ಸಾಚಾತನವನ್ನು ದಾಖಲು ಮಾಡಿದ. ಮತ್ತೊಂದು ಕತೆ, ತರ್ಕ. ಆಧುನಿಕ ಮೈಂಡ್ ತರ್ಕಪ್ರೇಮಿಯಾಗಿದೆ. ಅದು ತರ್ಕದ ಜಾಲದೊಳಗೆ ಸಿಕ್ಕಿ ಹಾಕಿಕೊಂಡಿದೆ. ತರ್ಕಕ್ಕೆ ಸರ್ವಾಧಿಕಾರದ ನಿರಂಕುಶತ್ವದ ಗುಣ ಇರುವುದರಿಂದ ಅದು ಸಾಕಷ್ಟು ಶೋಷಣೆಗೆ ಕಾರಣವಾಗಬಹುದು. ಒಮ್ಮೆ ತರ್ಕ ನಿಮ್ಮನ್ನು ತನ್ನ ಹತೋಟಿಗೆ ತೆಗೆದುಕೊಂಡಿದ್ದರೆ ಸಾಕಷ್ಟು ವಿನಾಶಕ್ಕೆ ಕಾರಣವಾಗುತ್ತದೆ. ತರ್ಕ, ದಯವಿಟ್ಟು ಜಾಗ ಖಾಲಿ ಮಾಡು. ನಿನಗಿಲ್ಲಿ ಜಾಗವೇ ಇಲ್ಲವೇ ಇಲ್ಲ. ನೀನು ಒಂದೇ ಒಂದು ಕೂದಲಿನಷ್ಟು ಸೂಕ್ಷ್ಮವಾಗುತ್ತೇನೆಂದರೂ ನಾನು ಒಪ್ಪುವುದಿಲ್ಲ. ಮುಂಜಾನೆ ಆಗುತ್ತದೆ ನಿಜ, ಆದರೆ ನಿನ್ನ ಕೈಯಲ್ಲಿರುವ ಮೇಣದ ಬತ್ತಿಯನ್ನು ನೋಡಿ ಸೂರ್ಯ ಬಿದ್ದು ಬಿದ್ದು ನಗುತ್ತಾನೆ. ನನಗೆ ಅಪಮಾನವಾಗುತ್ತದೆ. ತರ್ಕ, ಥೇಟ್ ಅಡಾಲ್ಫ ಹಿಟ್ಲರ್ ಅಥವಾ ಜೋಸೆಫ್ ಸ್ಟಾಲಿನ್ ಹಾಗೆ. ಅದು ತನಗೆ ವಿರುದ್ಧವಾಗಿರುವುದನ್ನು ಬದುಕಲು ಬಿಡುವುದಿಲ್ಲ. ಆದರೆ ಭಾವನೆಗಳು, ಸಂವೇದನೆಗಳು ಇದಕ್ಕೆ ವಿರುದ್ಧ. ಪ್ರೇಮ, ಧ್ಯಾನ ತರ್ಕಕ್ಕೆ ವಿರುದ್ಧವಾಗಿ ಇರುವಂಥವು. ಧರ್ಮ ಕಾರಣಕ್ಕೆ ವಿರುದ್ಧ. ಆದ್ದರಿಂದ ಸೀಸನ್ ಸುಮ್ಮನೆ ವಿನಾಶಕ್ಕೆ ಮುಂದಾಗುತ್ತದೆ. ಆಗ ತಟ್ಟನೆ ನಿಮಗೆ ಬದುಕು ಅರ್ಥಹೀನ ಅನಿಸತೊಡಗುತ್ತದೆ. ಏಕೆಂದರೆ ಎಲ್ಲ ಅರ್ಥಗಳು ತರ್ಕಹೀನ. ಆದ್ದರಿಂದ ನೀವು ಮೊದಲು ಕಾರಣದ ಮಾತು ಕೇಳಿ. ನಂತರ ನೀವು ನಿಮ್ಮ ಬದುಕಿಗೆ ಅರ್ಥ ನೀಡುವ ಎಲ್ಲವನ್ನು ನಾಶ ಮಾಡುತ್ತಾ ಹೋಗುತ್ತೀರಿ. ವಿನಾಶದ ನಂತರವೂ ನೀವು ವಿಜಯೋತ್ಸವವನ್ನು ಆಚರಿಸುತ್ತಿರುವಾಗ ನಿಮ್ಮನ್ನು ಖಾಲಿತನ ಕಾಡಲು ಶುರು ಮಾಡುತ್ತದೆ. ಈಗ ನಿಮ್ಮ ಕೈಯಲ್ಲಿ ತರ್ಕ ಬಿಟ್ಟು ಬೇರೇನೂ ಉಳಿದಿಲ್ಲ ಮತ್ತು ಈಗ ನೀವು ಈ ಲಾಜಿಕ್ ತೆಗೆದುಕೊಂಡು ಏನು ಮಾಡುತ್ತೀರಿ? ಅದನ್ನು ತಿನ್ನಲಾಗುವುದಿಲ್ಲ, ಕುಡಿಯಲಾಗುವುದಿಲ್ಲ, ಅದನ್ನು ಪ್ರೀತಿಸಲಾಗುವುದಿಲ್ಲ, ಬದುಕಲಾಗುವುದಿಲ್ಲ. ಇದು ಶುದ್ಧ ವ್ಯರ್ಥ ಸಂಗತಿ. ನೀವು ಅತಿ ಬುದ್ಧಿವಂತರಾಗುವತ್ತ ಮುಂದುವರಿಯುತ್ತಿದ್ದರೆ ಬದುಕು ಕಠಿಣವಾಗುತ್ತಾ ಹೋಗುತ್ತದೆ. ಏಕೆಂದರೆ ಬದುಕು ಸರಳ, ನಾನ್ ಇಂಟೆಲೆಕ್ಚುಯಲ್. ಮಾನವತೆಯ ಇಡೀ ಸಮಸ್ಯೆಯೇ ಮೆಟಾಫಿಸಿಕ್ಸ್. ಬದುಕು ಗುಲಾಬಿಯಷ್ಟೇ ಸರಳವಾದುದು. ಗುಲಾಬಿಯ ಬಗ್ಗೆ ಯಾವ ಸಂಕೀರ್ಣತೆಯೂ ಇಲ್ಲ, ಆದರೂ ಅದು ನಿಗೂಢ. ಗುಲಾಬಿಯ ಬಗ್ಗೆ ಯಾವ ಸಂಕೀರ್ಣತೆ ಇಲ್ಲದಿರುವಾಗ ನಮಗೆ ಅದನ್ನು ನಮ್ಮ ಬುದ್ಧಿಯ ಮೂಲಕ ಅರಿಯುವುದು ಸಾಧ್ಯವಾಗುತ್ತಿಲ್ಲ. ನೀವು ಗುಲಾಬಿಯನ್ನು ಪ್ರೇಮಿಸಬಹುದು,
ಅದರ ಪರಿಮಳವನ್ನು ಆಸ್ವಾದಿಸಬಹುದು, ಅದನ್ನು ಸ್ಪರ್ಶ ಮಾಡಬಹುದು, ಅದನ್ನು ಅನುಭವಿಸಬಹುದು. ಸ್ವತಃ ನೀವೇ ಗುಲಾಬಿಯಾಗಬಹುದು. ಆದರೆ ನೀವು ಗುಲಾಬಿಯ ವಿಚ್ಛೇದನ ಶುರು ಮಾಡಿದಾದರೆ ನಿಮ್ಮ ಕೈಯಲ್ಲಿ ಉಳಿಯುವುದು ಜೀವಂತಿಕೆಯಿಲ್ಲದ ಸಂಗತಿ ಮಾತ್ರ. ಸಾವಿನ ಹಾಸಿಗೆಯಲ್ಲಿದ್ದ ಪ್ರಬಲ ರಿಪಬ್ಲಿಕ್ನ ಬೆಂಬಲಿಗ ನಜರುದ್ದೀನ್ ತಾನು ಡೆಮಾಕ್ರೆಟಿಕ್ ಪಾರ್ಟಿಗೆ ಪಕ್ಷಾಂತರ ಮಾಡುತ್ತಿರುವುದಾಗಿ ಘೋಷಿಸಿದ. ಯಾಕೆ ನಜರುದ್ದೀನ್, ನೀನು ಜೀವನವಿಡೀ ರಿಪಬ್ಲಿಕನ್ ಆಗಿದ್ದವನು ಈಗ ಸಾಯುವ ಸಮಯದಲ್ಲಿ ಡೆಮಾಕ್ರೆಟಿಕ್ ಆಗುತ್ತಿದ್ದಿ, ಏನು ಕಾರಣ? ನಜರುದ್ದೀನನ ರಿಪಬ್ಲಿಕ್ನ ಬೆಂಬಲಿಗ ಪ್ರಶ್ನೆ ಮಾಡಿದ. ನಾಳೆ ನಾನು ಸತ್ತರೆ ಈ ಭೂಮಿಯ ಮೇಲೆ ಒಬ್ಬ ಡೆಮಾಕ್ರೆಟಿಕ್ ಕಡಿಮೆಯಾಗುತ್ತಾನೆ, ಆ ಕಾರಣಕ್ಕಾಗಿ. ನಜರುದ್ದೀನ್ ತನ್ನ ಪಕ್ಷಾಂತರಕ್ಕೆ ಸಮಜಾಯಿಷಿ ಹೇಳಿದ. ಸ್ಥಿತಸ್ಥಾಪಕತ್ವ. ಕೆಲವು ಸಂದರ್ಭಗಳಲ್ಲಿ ಆದರೂ ಜನ ರಿಲ್ಯಾಕ್ಸ್ ಆಗಿ ಇರಬೇಕು. ಎಷ್ಟು ರಿಲ್ಯಾಕ್ಸ್ ಆಗಿ ಇರಬೇಕೆಂದರೆ ಅವರಿಗೆ ಯಾವ ಔಪಚಾರಿಕತೆಯೂ ಪಾಲಿಸುವ ಒತ್ತಡ ಇರಬಾರದು. ಮನುಷ್ಯ ಹುಟ್ಟ ಮೃದು, ಸತ್ತಾಗ ಮಾತ್ರ ಬಿರುಸು ಗಡುಸು. ಗಿಡ ಮರ ಹೂ ಬಳ್ಳಿಗಳು ಹಾಗೆ ಕೋಮಲ, ನಮ್ರ ಬಾಡಿದಾಗ ಬರಡಾದಾಗ ಮಾತ್ರ ಹೊರಟು ಪೆಡಸು. ಅಂತೆಯೇ ಸೆಟೆದವರು, ಬಾಗದವರು, ಸಾವಿನ ಹರಿಕಾರರು, ನಮ್ರರು, ಒಗ್ಗಿಕೊಳ್ಳುವವರು, ಬದುಕಿನ ವಾರಸುದಾರರು. ಸೆಟೆದವು ಒಣಗಿದ್ದವನ್ನು ಮುರಿಯುವುದು ಸುಲಭ, ಬಗ್ಗುವುವು, ಹಸಿರಾದವು ಬಾಳುತ್ತವೆ ಬಹುಕಾಲ. ಒಮ್ಮೆ ಹೀಗಾಯಿತು. ಚೀನಾ ದೇಶದ ಚಕ್ರವರ್ತಿ ಝೆನ್ ಮಾಸ್ಟರ್ನ ಭೇಟಿಯಾಗಲು ಬಂದ. ಚಕ್ರವರ್ತಿ ಬಂದಾಗ ಝೆನ್ ಮಾಸ್ಟರ್ನ ನೆಲದ ಮೇಲೆ ಹೊರಳಾಡುತ್ತಾ ಬಿದ್ದು ನಗುತ್ತಿದ್ದ. ಅವನ ಶಿಷ್ಯರು ಸಿಕ್ಕಾಪಟ್ಟೆ ನಗಾಡುತ್ತಿದ್ದರು. ಬಹುಶಃ ಝೆನ್ ಮಾಸ್ಟರ್ ಯಾವುದೋ ಜೋಕ್ ಹೇಳಿರಬಹುದು. ಇದನ್ನು ನೋಡಿ ಚಕ್ರವರ್ತಿಗೆ ಮುಜುಗರವಾಯಿತು. ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಏಕೆಂದರೆ ಝೆನ್ ಮಾಸ್ಟರ್ನ ವರ್ತನೆ ಅಷ್ಟು ವಿಚಿತ್ರವಾಗಿತ್ತು. ರಾಜನಿಗೆ ಇದನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಅವನು ಹೇಳಿಯೇ ಬಿಟ್ಟ, ಇಂಥ ವಿಚಿತ್ರ ವರ್ತನೆಯನ್ನು ನಾನು ನಿನ್ನಂಥ ಒಬ್ಬ ಝೆನ್ ಮಾಸ್ಟರ್ನಿಂದ ನಿರೀಕ್ಷಿಸಲಿಲ್ಲ. ಝೆನ್ ಮಾಸ್ಟರ್ ಆದ ಮೇಲೆ ನೀನು ಕೆಲವೊಂದು ಶಿಷ್ಟಾಚಾರ ಪಾಲಿಸಬೇಕು. ಆದರೆ ನೀನು ಹುಚ್ಚನಂತೆ ಇಲ್ಲಿ ನೆಲದ ಮೇಲೆ ಬಿದ್ದು ಉರುಳಾಡುತ್ತಾ ನಗಾಡುತ್ತಿದ್ದೀಯ. ಬಿಲ್ಲು ಬಾಣಗಳೊಂದಿಗೆ ಶಸ್ತ್ರಸಜ್ಜಿತನಾಗಿ ಬಂದಿದ್ದ ಚಕ್ರವರ್ತಿಯನ್ನು ಒಮ್ಮೆ ನೋಡಿ ಝೆನ್ ಮಾಸ್ಟರ್ ಮಾತನಾಡಿದ. ನನಗೆ ಹೇಳು, ನೀನು ನಿನ್ನ ಬಳಿ ಇರುವ ಬಾಣವನ್ನು ಯಾವಾಗಲೂ ಬಿಲ್ಲಿಗೆ ಹೂಡಿ ಹೆದರಿಸಿಯೇ ಇಟ್ಟಿರುತ್ತೀಯೋ, ಅಥವಾ ನಿನ್ನ ಬಿಲ್ಲು ಬಾಣಕ್ಕೆ ಏನಾದರೂ ವಿಶ್ರಾಂತಿ ನೀಡುತ್ತೀಯೋ? ಹಾಗೇನಾದರೂ ನಾನು ಯಾವಾಗಲೂ ಬಾಣವನ್ನು ಬಿಲ್ಲಿಗೆ ಹೂಡಿ ಹೆದರಿಸಿಯೇ ಇಟ್ಟರೆ ಬಿಲ್ಲು ತನ್ನ ಎಲಾಸ್ಟಿಸಿಟಿ ಕಳೆದುಕೊಂಡು ಬಿಡುತ್ತದೆ ಮತ್ತು ಬೇಕಾದಾಗ ಅದು ನಮ್ಮ ಉಪಯೋಗಕ್ಕೆ ಬರುವುದಿಲ್ಲ, ಚಕ್ರವರ್ತಿ ಉತ್ತರಿಸಿದ. ನಾನು ಅದನ್ನೇ ಮಾಡುತ್ತಿದ್ದೆ, ಝೆನ್ ಮಾಸ್ಟರ್ನ ಚಕ್ರವರ್ತಿಗೆ ತಿಳಿಸಿ ಹೇಳಿದ. ಸಾಂಗತ್ಯ. ಜನ ಕೂಡಿ ಮಾಡುವ ಸಂಗತಿಗಳ ಭಾಷೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ, ಅಥವಾ ಏನನ್ನಾದರೂ ಮಾಡುವ ಅದರ ಜೊತೆಯಾಗಿರುವ ಭಾಷೆಯನ್ನ. ಒಂದು ಗಂಡಿಗೊಂದು ಹೆಣ್ಣು ಹೇಗೋ ಸೇರಿಕೊಂಡು ಹೊಂದಿಕೊಂಡು ಕಾಣದಂತಹ ಹರುಷ ಕಂಡು ಮಾತಿಗೊಲ್ಲೆಯದಮೃತ ಉಂಡು ದುಃಖ ಹಗುರ ಎನ್ನುತ್ತಿರೆ ಪ್ರೇಮವೆನಲು ಹಾಸ್ಯವೇ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.